ನಮಸ್ಕಾರ ಎಲ್ಲರಿಗೂ. ಶ್ರೀರಾಮ್ ಎಂಟರ್ಪ್ರೈಸಸ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾನು ತುರುವೇಕೆರೆಯ ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಸ್ಥಳವನ್ನು ನಿಮಗೆ ಪರಿಚಯಿಸಲು ಬಂದಿದ್ದೇನೆ. ಬನ್ನಿ, ಈ ಅದ್ಭುತ ಸ್ಥಳದ ಇತಿಹಾಸ, ವೈಶಿಷ್ಟ್ಯ ಮತ್ತು ಮಹತ್ವವನ್ನು ಒಟ್ಟಾಗಿ ತಿಳಿದುಕೊಳ್ಳೋಣ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿರುವ ಮೂಲೆ ಶಂಕರೇಶ್ವರ ದೇವಸ್ಥಾನ ಕ್ರಿ.ಶ. 1260 ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಶಿವನ ಪ್ರಸಿದ್ಧ ಪುರಾತನ ದೇವಾಲಯವಾಗಿದೆ. ಇದು 3ನೇ ನರಸಿಂಹನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದ್ದು ಭೂಮಿಜ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಕ್ರಿ.ಶ. 1200 ಸುಮಾರಿಗೆ ಹೊಯ್ಸಳ ಸಾಮ್ರಾಜ್ಯದ ರಾಜ 3ನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಹತ್ತಿರ ಸುಂದರವಾದ ಕೆರೆಯ ದಂಡೆಯಲ್ಲಿದೆ. ವಾಸ್ತುಶಿಲ್ಪದ ವಿಶೇಷತೆಗಳು. ಶೈಲಿ: ಇದು ಉತ್ತರ ಭಾರತದ ಪ್ರಭಾವವಿರುವ ಭೂಮಿಜ ನಾಗರ ಶೈಲಿಯಲ್ಲಿ ಅರ್ಧ ನಕ್ಷತ್ರಾಕಾರದ ತಳಹದಿ ರೂಪುಗೊಂಡಿದೆ. ರಚನೆ: ಗರ್ಭಗುಡಿ, ಸುಖನಾಸಿ, ಸಭಾಮಂಟಪ ಮತ್ತು ದಕ್ಷಿಣ ಮುಖವಾದ ಮುಖಮಂಟಪವನ್ನು ಹೊಂದಿರುವ ಏಕೂಟ ಒಂದು ಗರ್ಭಗುಡಿ ದೇವಾಲಯವಾಗಿದೆ. ಶಿಖರ: ಗರ್ಭಗುಡಿಯ ಮೇಲೆ ಇರುವ ವಿಶಿಷ್ಟವಾದ ಕಲ್ಲಿನ ಗೋಪುರವು ಶಿಖರ ಸಣ್ಣ ಗಾತ್ರದ ಮಿನಿಯೇಚರ್ ಗೋಪುರಗಳ ಸಾಲುಗಳಿಂದ ಕೂಡಿದ್ದು ಸುಂದರವಾಗಿದೆ. ನಿಮಗೆ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಬೇಕು ಅನ್ಸೋವರು ತುರುವೇಕೆರೆ ಮೂಲೆ ಶಂಕರಾಚಾರ್ಯರು ದೇವಾಲಯ ಬಂದು ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು. ಈ ಸುಂದರವಾದ ಐತಿಹಾಸಿಕ ಸ್ಥಳಕ್ಕೆ ಒಂದು ದಿನದ ಪ್ರವಾಸವನ್ನು ಖಂಡಿತವಾಗಿ ಯೋಜಿಸಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬಂದು ಇಲ್ಲಿನ ಅದ್ಭುತ ವಾಸ್ತುಶಿಲ್ಪ, ಇತಿಹಾಸ ಮತ್ತು ಶಾಂತ ವಾತಾವರಣವನ್ನು ಆನಂದಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಐತಿಹಾಸಿಕ ಹಾಗೂ ದೇವಾಲಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.